ಇದು ಬುಧವಾರ ಮತ್ತು ಗುರುವಾರದ ವಿಡಿಯೋ. ಸೊ ಈಗ ವಿಂಟರ್ ಹಾಲಿಡೇ, ಕ್ರಿಸ್ಮಸ್ ಹಾಲಿಡೇ ನಡೀತಾ ಇದೆ. ಸೊ ಹಾಗಾಗಿ ಮಕ್ಕಳಿಗೆ ಅವ್ರು ಎಲ್ಲೂ ಹೋಗಲ್ಲಲ್ವ. ಸೊ ಇಲ್ಲಂತೂ ಯಾರೂ ಇಲ್ಲ. ಹಾಗೆ ಇವರು ಬರೀ ಕಂಟಿನ್ಯೂಸ್ ಓದೋದು, ಕ್ಲಾಸಸ್ಸು ಅದು ಇದು ಆಗಿರುತ್ತೆ. ಸೊ ಅವರಿಗೆ ಬ್ರೇಕ್ ಮಾಡಿಸೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಂಗಂತ ಯಾರೂ ಇಲ್ಲ ಅಂತ ನನಗೆ ಪಿಟಿಯಾಗಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ. ನನಗೆ ಯಾವ ದಾರಿ ಇದೆ ಖುಷಿಯಾಗಿಡೋಕ್ಕೆ ಮಕ್ಕಳಲ್ಲ, ಅದು ನಂಗೆ ವೆರಿ ಇಂಪಾರ್ಟೆಂಟ್. ಹಾಗೆ ನನಗೆ ಯಾವ ದಾರಿ ಇದೆ ನಮಗೆ ಖುಷಿಯಾಗಿರೋಕ್ಕೆ ಅದನ್ನು ಹುಡ್ಕೋದು ನನಗೆ ತುಂಬ ಇಂಪಾರ್ಟೆಂಟು. ಯಾರು ನಮಗೆ ಪ್ರೀತಿ ಮಾಡ್ತಾರೋ ಮಾಡಲ್ವೋ ಯಾಕೆ ಅದನ್ನು ಯೋಚನೆ ಮಾಡಬೇಕಲ್ವ, ಮಾಡೋದು ಬೇಡ. ಅವರಿಗೆ ನಮ್ಮನ್ನು ಪ್ರೀತಿ ಮಾಡೋ ಯೋಗ್ಯತೆ ಅವರಿಗೆ ಇಲ್ಲ ಅಂತ ಅಂದ್ಕೊತೀನಿ ನಾನು. ನನಗಾಗಲಿ ನನ್ನ ಮಕ್ಳಿಗಾಗಲಿ ನಮ್ಮನ್ನು ಪ್ರೀತಿ ಮಾಡೋರನ್ನ ಪ್ರೀತಿಸೋಣ. ಯಾರು ಇಲ್ಲ ಅಂದರೂ ಪರವಾಗಿಲ್ಲ. ರಕ್ತ ಸಂಬಂಧಿಗಳಿಗಿಂತ ಫ್ರೆಂಡ್ಸು ಅಥವಾ ಆ್ಯಕ್ಚುಲಿ ಹೇಳಬೇಕಂದ್ರೆ, ನಿಜ ಹೇಳಬೇಕು ಅಂದರೆ ಯಾರೂ ಆಗೋಲ್ಲ. ಈ ಪ್ರೀತಿ ಪ್ರೇಮ ಎಲ್ಲ 100% ನಿಜ ಅಲ್ಲ ಅಂತ ಅಂದ್ಕೊತೀನಿ. ತಾಯಿ ಪ್ರೀತಿ ಬಿಟ್ಟರೆ ಇನ್ಯಾರ ಪ್ರೀತಿನೂ, ತಾಯಿ ತಂದೆ ಪ್ರೀತಿ ಅದು ತಾಯಿ ಪ್ರೀತಿ ಅಂತೂ ಅದು 100% ಪ್ರೀತಿ. ಆ ಪ್ರೀತಿ ಬಿಟ್ಟರೆ ಇನ್ಯಾವ ಪ್ರೀತಿನಿ ಪ್ರಪಂಚದಲ್ಲಿ ಟ್ರೂ ಅಲ್ಲ ಅಂತ ಅನ್ಕೋತೀನಿ. ಅದು 10% ಇರ್ಬೋದೇನೋ ಗೊತ್ತಿಲ್ಲ. 10% ನಿಜವಾದ ಪ್ರೀತಿ ಇರ್ಬೋದು. ಇದು 90% ಎಲ್ಲ ಬರೀ ಫೇಕ್ ಅನ್ಕೊತೀನಿ. ಸೊ ಇದು ರಿಯಾಲಿಟಿ, ಇದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಯಾರ್ದು ಸಿಂಪತಿ ಆಗಲಿ ಅಥವಾ ಇದಾಗಲಿ ನಾಟಕವಾಗಲಿ ಅದು ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಟಾಪಿಗಿನ ಹೊರಗಡೆ ಹೋಗುತ್ತೆ. ಸೊ ಅದಾದಮೇಲೆ ಹೊರಗಡೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಮಕ್ಕಳನ್ನ. ಸೊ ಹಾಗಾಗಿ ಮನೆಗೆ ಬಂದು ಒಚ್ಚಲ್ಗೆ ಅಂತ ಅದು ಮಾಡಿದೆ, ಚಟ್ನಿ ಜೊತೆ ಅದು ತಿಂದ್ವಿ. ಅದು ತಿಂದಾದಮೇಲೆ ರೆಡಿಯಾಗಿ ಆ್ಯಕ್ಚುಲಿ ನಾವು ಪೂನಾ ಇಷ್ಟೇ ವರ್ಷದಿಂದ ಇದ್ರೂ ಪೂನಾನೇ ನಾನು ನೋಡಿಲ್ಲ, ಡಿಸ್ಕವರ್ ಮಾಡೇ ಇಲ್ಲ ನಾವು. ಸೊ ಹಾಗಾಗಿ ಪೂನಾನೇ ಫಸ್ಟ್ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು. ಸೊ 18 ವರ್ಷ ಆಗಿದೆ ಆದರೂ ಪೂನಾ ನೋಡಿಲ್ಲ ನಾನು ಪೂರ್ತಿ ಆಗಿ. ಇಲ್ಲಿ ತುಂಬ ವಿಸಿಟಿಂಗ್ ಪ್ಲೇಸಸ್ ಇದೆ. ಸೊ ಹಾಗಾಗಿ ಕವರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಟ್ವಿ. ಹೋಗ್ತಾ ಆ್ಯಸ್ ಯೂಶುವಲ್ ಇದ್ದೇ ಇದೆಯಲ್ಲ, ಫ್ರೂಟ್ಸ್ ತಿನ್ನಬೇಕು. ಸೊ ನಾನು ಏನಕ್ಕೆ ಇವೆಲ್ಲ ತೊಗೊಂಡು ಹೋಗ್ತೀನಿ ಅಂದರೆ, ಸೊ ಜಂಕ್ ತಿನ್ನೋಕ್ಕಿಂತ ಮುಂಚೆ ಇದನ್ನು ತಿಂದುಬಿಟ್ರೆ ಸೊ ಅಟ್ಲೀಸ್ಟ್ ಅವೆಲ್ಲ ತುಂಬ ಕಮ್ಮಿ ತಿಂತೀವಿ ಅಂತ. ಸೊ ಅದಾದಮೇಲೆ ಹೊಟ್ಟೆ ಹಸ್ಬಿಟ್ಟು ತುಂಬ ಲೇಟಾಗಾಯಿತು. ಹೊರಟಿದ್ದೆ 12:30 ಆಗೋಗಿತ್ತು ಅಂದ್ಕೊಳ್ಳಿ. ಸೊ ಅದಾದಮೇಲೆ ಊಟಕ್ಕೆ ಹೊರಟ್ವಿ. ಆ್ಯಸ್ ಯೂಶುವಲ್ ಹೆಲ್ದಿ ಥಾಲಿ ತೊಗೊತೀವಿ ನಾವು, ಹೆಲ್ದಿ ಊಟನೇ ಬೇಕಂತ ಟ್ರೈ ಮಾಡ್ತೀವಿ. ಸೊ ಹಾಗಾಗಿ ನಾರ್ಮಲಾಗಿ ನಾವು ಆ ಥರದ್ದೆಲ್ಲ ತಿನ್ನೋದಿಲ್ಲ. ಇದೇ ಹೆಲ್ತಿ ಹೋಮ್ ಮೇಡ್ ಥರ ಫುಡ್ ಇರಬೇಕು, ಆ ಥರದನ್ನೇ ಟ್ರೈ ಮಾಡಿದ್ವಿ. ಸೊ ತಿಂದ್ವಿ, ಚೆನ್ನಾಗಿತ್ತು. ಆ್ಯಸ್ ಯೂಶುವಲ್ ಜೋಳದ ರೊಟ್ಟಿ, ಪಲ್ಯಗಳು, ಅದು ಇದು ಹೆವಿ ಆಗುತ್ತೆ ಆ್ಯಕ್ಚುಲಿ ಇದು ನೀವು ಏನೇ ಮಾಡಿದ್ರು. ಸೊ ಅದಾದಮೇಲೆ ತಿಂದು ಅದೆಲ್ಲ ಸುತ್ತಕೊಂಡು ಫೋಟೋಗಳನ್ನ ಆ್ಯಡ್ ಮಾಡ್ತೀನಿ ಇದ್ರದ್ದು ನಾನು. ಸೊ ಲಾಲ್ ಮಾಲ್ ಅಂತಿದೆ, ಹಾಗೆ ಶನಿವಾರ ವಾಡ ಅಂತಿದೆ, ಅದನ್ನೆಲ್ಲ ನೋಡಿದ್ವಿ. ಅದು ನೋಡಿದ್ಮೇಲೆ ಮನೆಗೆ ಬಂದ್ವಿ. ತುಂಬ ಟಯರ್ಡ್ ಆಗೋಯ್ತು. ಟಯರ್ಡ್ ಅಂದರೆ ಫೋನೆಲ್ಲ ಲೋ ಬ್ಯಾಟ್ರಿ ಆಗೋಯ್ತು. ಆಮೇಲೆ ಏನು ಶೂಟ್ ಮಾಡೋದು ಮರ್ತೇ ಬಿಟ್ಟಿದ್ದೀನಿ ಆ್ಯಕ್ಚುಲಿ. ನಾನು ಕ್ಲಿಯರಾಗಿ ಮಾಡೋದು ಮರ್ತು ಬಿಟ್ಟಿದ್ದೀನಿ ಅಲ್ಲಿ ಹೋದ್ಮೇಲೆ. ಸೊ ನಾನು ಫೋಕಸ್ ಮಾಡಿದೆ, ನಾನು ಐ ವಿಲ್ ಬಿ ರಿಲ್ಯಾಕ್ಸ್ಡ್ ಅಂತ. ಸೊ ಹಾಗಾಗಿ ಫೋನ್ ಇಟ್ಕೊಳ್ಳೋದನ್ನೇ ಮರ್ತುಬಿಟ್ಟೆ ನಾನು. ಸೊ ಅದಾದಮೇಲೆ ಸುತ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಥರ್ಸ್ಡೇ ಬೆಳಗ್ಗೆ ಎದ್ದು ಟಯರ್ಡ್ ಆಗಿತ್ತು ನೋಡಿ, ನನ್ನ ಮುಖದಲ್ಲೇ ಕಾಣಿಸ್ತಾ ಇದೆ. ಸೊ ಅದಾದಮೇಲೆ ಜಿಮ್ಗೇನು ಹೋಗಲಿಲ್ಲ ಇವತ್ತು ಅಂದ್ಕೊಳ್ಳಿ. ಸೊ ಅದಾದಮೇಲೆ ಮತ್ತೆ ಗೇನು ಹೋಗಬೇಕು ಅಂತ ರೆಡಿ ಆದ್ವಿ. ಈ ಡ್ರೆಸ್ ಬಂದು ನಾನು ತುಂಬ ದಿನ, ನಾನು ಯಾವಾಗ 83 ಕಿಲೋ ಏನೋ ಇದೆ ಅವಾಗ ತೊಗೊಂಡಿದ್ದೆ ಅಂದ್ಕೊಳ್ಳಿ. ಅದಾದಮೇಲೆ ಮತ್ತೆ ಇವಾಗ ನಾನು ಇದನ್ನು ಚಿಕ್ಕದು ಮಾಡಿಸ್ದೆ, ಎಲ್ಲ ಡ್ರೆಸ್ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಯೂಸ್ ಮಾಡಿಬಿಡೋಣ ಅಂದ್ಬಿಟ್ಟು. ಸೊ ಇದು ಮೀಶೋರಲ್ಲಿ ತೊಗೊಂಡಿದ್ದು, ಲಿಂಕನ್ನು ಹಾಕ್ತೀನಿ ನಾನು, ಬೇಕಂದರೆ ಕೇಳಿ ಹಾಕ್ತೀನಿ. ನಾನು ಅದರದ್ದು ಕೋಡ್ ಇರುತ್ತೆ. ಸೊ ಅದಾದಮೇಲೆ ಒಂದು ಬುಕ್ಕು ತುಂಬ ಚೆನ್ನಾಗಿರುತ್ತೆ, ನನ್ನ ಮಗ ತೊಗೊಂಡು, ಆಟೋಮಿಕ್ ಹ್ಯಾಬಿಟ್ಸ್ ಅಂತ, ಸಖತ್ತಾಗಿದೆ. ಅಂದರೆ ಸಣ್ಣ ಹ್ಯಾಬಿಟ್ಸು ಹೇಗೆ ನಮ್ಮ ಲೈಫಲ್ಲಿ ಬಿಗ್ ಚೇಂಜ್ ಮಾಡುತ್ತೆ ಅನ್ನೋದಕ್ಕೆ. ಸೊ ಆ್ಯಕ್ಚುಲಿ ಆಲ್ರೆಡಿ ನಾನು ಯಾವಾಗ ವೆಯ್ಟ್ ಲಾಸಲ್ಲಿ ಇದ್ದಾಗಲೇ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ಸಣ್ಣ ಹ್ಯಾಬಿಟ್ ಚೇಂಜ್ ಮಾಡ್ಕೊಂಡು ಎಷ್ಟು ಯೂಜ್ ಚೇಂಜಸನ್ನು ಕಾಣ್ಬೋದು ಅಂತ. ಸೊ ಈ ಬುಕ್ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಹಾಗಾಗಿ ನಾನು ಓದ್ತಾ ಇದ್ದೀನಿ, ಇವಾಗ ಸ್ಟಾರ್ಟ್ ಮಾಡಿದೆ. ಆದಮೇಲೆ ಇಲ್ಲಿ ಬಂದು ಖಡಕ್ವಾಸ್ಲ ಅಂತ ಇದೆ ಒಂದು ಡ್ಯಾಮು, ಅಲ್ಲಿ ಹೋಗ್ತಾನೆ. ಸೊ ನೋಡ್ಕೊಂಡೋದ್ವಿ. ಬಟ್ ಡ್ಯಾಮ್ ಸುತ್ತಮುತ್ತ ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ ಜನ, ಎಲ್ಲ ಕಡೆ ತಿಂದು ಪೇಪರ್ ಹಾಕಿ ಅದಾಕಿ. ಸೊ ಹ್ಯೂಮನ್ ಬೀಯಿಂಗ್ಸು ಎಲ್ಲೂ ನೇಚರ್ಗೆ ಸುಮ್ಮನೆ ಬಿಡೋದೇ ಇಲ್ಲ ಅಂತ ಅಂದ್ಕೊತೀನಿ. ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ ಸುತ್ತಮುತ್ತ, ಅಷ್ಟು ನೀಟ್ನೆಸ್ಸಾಗಿ ಮೇಂಟೈನ್ ಮಾಡಿಲ್ಲ. ಹಾಗೆ ಈವನ್ ಗೌರ್ಮೆಂಟ್ ಹ್ಯಾಸ್ ನಾಟ್ ಪೇಡ್ ದಟ್ ಅಟೆನ್ಷನ್ ಕೊಟ್ಟಿಲ್ಲ ಅದನ್ನು ಮೇಂಟೈನ್ ಮಾಡಬೇಕು ಅಂತ. ನಂಗೆ ತುಂಬ ಬೇಜಾರಾಯಿತು. ಸೊ ನೀಟಾಗಿ ಮೇಂಟೈನ್ ಮಾಡಿ ಆ ಸ್ಪಾಟನ್ನು ಚೆನ್ನಾಗಿ ಮಾಡಬೇಕಲ್ವ. ಸೊ ಅದ್ರ ಬದಲು ಹಿಂಗೆ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ನಂಗೆ ಇಷ್ಟ ಆಗಲಿಲ್ಲ ಅದು. ಸೊ ಅದಾದ್ಮೇಲೆ ಹೋಗ್ತಾ ಅಲ್ಲಿ ಟ್ರಾಫಿಕ್ ತುಂಬಾ ಇತ್ತು. ಒಂದು ಸಿಯಾಗಢ ಹಿಲ್ ಅಂತಿದೆ, ದಟ್ ಇಸ್ ಅ ಟ್ರೆಕ್ಕಿಂಗ್ ಹಿಲ್. ಅಲ್ಲಿ ಕಿಲ್ಲ ಇದೆ, ಅಂದರೆ ಅರಮನೆ ಇಲ್ಲ, ಬಟ್ ಇಟ್ಸ್ ಕಿಲ್ಲಾಗ ಏನಂತಾರೆ,
ಕನ್ನಡದಲ್ಲಿ ಗೊತ್ತಿಲ್ಲ, ಮರೆತ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದ್ರ ಮೇಲೆ ಬೆಟ್ಟದ ಮೇಲೆ ದೊಡ್ಡ ಹಿಲ್ ಮೇಲೆ ಅದು ರಾಜರು ಎಲ್ಲ ಇರ್ತಾರೆ, ಆ ಥರದ್ದು ಜಾಗ. ಸೊ ಅಲ್ಲಿ ಶಿವ ಮಂದಿರ ಕೂಡ ಇದೆ. ಸೊ ಅಲ್ಲಿಗೆ ಹೋದ್ವಿ. ಹೆಂಗೋ ಅಲ್ಲಿ ಹೋಗೋದು ಒಂದು ಹಾಫ್ ಅವರ್ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಅಲ್ಲಿ ಹೋದ್ವಿ. ಆ್ಯಕ್ಚುಲಿ ನನಗೆ ಟ್ರೆಕ್ಕಿಂಗ್ ಇದೆ ಅಂತ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಡ್ರೆಸ್ಸು ಬೇರೆದು ಹಾಕೊಂಡು, ಅದರ್ವೈಸ್ ಇನ್ನೂ ಕಂಫರ್ಟಬಲ್ ಡ್ರೆಸ್ ಹಾಕೋದು. ಬಟ್ ಹಂಗೇನು ಕಷ್ಟ ಆಗಲಿಲ್ಲ. ಬಟ್ ಹೋದ್ವಿ. ಐ ಥಿಂಕ್ 3 ಅವರ್ಸ್ ಬೇಕು ಈ ಒಂದು ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡೋಕ್ಕೆ. ಪೂರ್ತಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದ್ಕೊಳ್ಳಿ. ಯಾಕೆಂದರೆ ನಾನಂತೂ ಇದ್ದೆ, ಬಟ್ ನನ್ನ ಮಕ್ಕಳೆಲ್ಲ ಕಾಲು ನೋವು, ಆ ನೋವು, ಈ ನೋವು ಅಂತಾರೆ. ಸೊ ಹಾಗಾಗಿ ಅಲ್ಲೆಲ್ಲ ಸುತ್ಕೊಂಡು ಬಂದು ಇನ್ನೂ ನನಗೆ ಕಂಪ್ಲೀಟಾಗಿ ಮಾಡಬೇಕು. ಇನ್ನೊಂದು ಸಲ ಹೋಗ್ತೀನಿ ಯಾವಾಗಾದರೂ. ತುಂಬ ಚೆನ್ನಾಗಿದೆ ಟ್ರೆಕ್ಕಿಂಗಿಗೆ. ನಿಮ್ಗೆ ಎಕ್ಸಸೈಸು ಆಗುತ್ತೆ, ವಾಕಿಂಗು ಆಗುತ್ತೆ. ನೇಚರ್ ಮೇನ್ಲಿ, ಎಸ್ಪೆಷಲಿ ಅಲ್ಲಿ ಗಾಳಿ, ಅಲ್ಲಿದು ಆ್ಯಂಬಿಯನ್ಸ್ ಇದೆ, ದಟ್ ಈಸ್ ಡಿಫ್ರೆಂಟ್. ಇದು ನೋಡಿ ಶಿವ ಮಂದಿರ, ಎಷ್ಟೋ ಹಳೇ ದೇವಸ್ಥಾನ, ಎಷ್ಟೋ ಕಾಲದ ಹಳೇದು ದೇವಸ್ಥಾನ, ಶಿವ ಮಂದಿರ. ತುಂಬ ಒಳಗಡೆ ಹೋದ ತಕ್ಷಣ ತಣ್ಣಗಾಯಿತು. ಸೊ ನೋಡಿ, ಅದೇ ಶಿವ ಮಂದಿರ. ಅದಾದಮೇಲೆ ಹಂಗೆ ಫೋಟೋಶೂಟ್ ಅಂತ ಇದ್ದೇ ಇರುತ್ತಲ್ಲ. ಸೊ ನಾರ್ಮಲಿ ಮಾಡಿಕೊಂಡೆ. ಸೊ ಅಲ್ಲಿ ಕೂತ್ಕೊಂಡ್ವಿ, ತಣ್ಣಗೆ ಗಾಳಿ, ಅಲ್ಲೆಲ್ಲ ಬರೀ ಸೌತೆಕಾಯಿ ಅದು ಇದು. ಮತ್ತು ಅಷ್ಟೇನು ಊಟ ಹೈಜಿನಿಕ್ ಇರಲಿಲ್ಲ, ಬಟ್ ವಿಧಿ ಇರಲಿಲ್ಲ. ಸೊ ಹಾಗಾಗಿ ಏನು ಪ್ಲ್ಯಾನ್ ಗೊತ್ತಿರಲಿಲ್ಲ. ಇದ್ದಿದ್ದರೆ ನಂಗೆ ಪ್ಲ್ಯಾನ್ ಹಿಂಗೆ ಅಂತ ಗೊತ್ತಿರೋ ನಾನು ತೊಗೊಂಡೋಗ್ಬಿಡ್ತಿದ್ದೆ. ಬಟ್ ದಟ್ಸ್ ಓಕೆ. ಎಲ್ಲ ಟೈಮು ನಾನೇ ಮಾಡ್ಕೊಂಡು ಹೋದರೆ ನನಗೂ ಟೈಮ್ ಬೇಕಲ್ವಾ, ದಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ಅಲ್ಲೆಲ್ಲ ಶಿವಾಜಿ ಇದು ಸ್ಟ್ಯಾಚು ಇತ್ತು. ಒಳ್ಳೆ ಫೋಟೋಶೂಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಇನ್ನೂ ಇದನ್ನು ಮಾರ್ನಿಂಗಲ್ಲಿ ಬರಬೇಕು. ಆ್ಯಕ್ಚುಲಿ ಸನ್ರೈಸಿಗೆ ಟೈಮಲ್ಲಿ ನಾವು ಬೆಟ್ಟದ ಮೇಲೆ ಇದ್ದರೆ ಅವಾಗ ಅದ್ರದ್ದು ಸೀನು, ಅದ್ರದ್ದು ಮಜಾನೇ ಬೇರೆ. ಬಟ್ ನೆಕ್ಸ್ಟ್ ಟೈಮ್ ಹೋದರೆ ಡೆಫಿನೆಟ್ಲಿ ಟ್ರೆಕ್ಕಿಂಗ್ಗೆ ಹೋಗ್ಬೇಕಲ್ಲಿ. ಅಷ್ಟು ಬೆಳಗ್ಗೆನೇ ಹೋಗ್ತೀನಿ. ಸೊ ಇದು ನೋಡಿದ್ವಿ. ನೋಡಿಕೊಂಡು ಎಲ್ಲ ಆರಾಮಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೇಚರ್ ಮುಂದೆ ನಾವು ಏನೂ ಅಲ್ಲ. ಸೊ ಈ ಬೆಟ್ಟದ ಮೇಲೆ ಯಾಕೆ ರಾಜರು ಎಲ್ಲರ ಮೇಲೆ ಕಣ್ಣಿಡೋಕ್ಕೆ ಅಥವಾ ವಾರಾದಾಗ ಇದು ಮಾಡೋಕ್ಕೆ, ಸೊ ಇದ್ರ ಮೇಲೆ ಬಂದಿರ್ತಿದ್ರು. ಹೆಂಗೆ ಆವಾಗ ಎಲ್ಲರೂ ಹೆಂಗೆ ಆ ಬೆಟ್ಟಗಳನ್ನ, ಹೆಂಗೆ ಪ್ರಾಣಿಗಳು, ಆನೆಗಳು, ಇವೆಲ್ಲ ಸಾಮಾನುಗಳು, ಆ ಥರದ್ದೆಲ್ಲನೂ ಹೊತ್ಕೊಂಡು ಇಲ್ಲಿ ಗಂಟೆ ಹೆಂಗೆ ಬರ್ತಿದ್ರು, ಆ ಯುದ್ಧ ಹೆಂಗೆ ನಡೀತಿತ್ತು, ಐ ವಾಸ್ ಸರ್ಪ್ರೈಸ್ಡ್. ಅದಾದಮೇಲೆ ಊಟ ಆ್ಯಸ್ ಯೂಶುವಲ್ ಜೋಳದ ರೊಟ್ಟಿ, ಮಹಾರಾಷ್ಟ್ರಿಯನ್ಸ್ ಥಾಲಿ ಇರುತ್ತೆ, ಜೊತೆಗೆ ಇತ್ತು, ಮೊಸರು ಇತ್ತು. ಬಟ್ ಚೆನ್ನಾಗಿ ಹೈಜಿನಿಕ್ ಇರಲಿಲ್ಲ. ಆದರೂ ನಾನು ಇನ್ನೊಂದು ಸಲ ಹೇಳಿ ತಟ್ಟೆ ಎಲ್ಲ ತೊಳಸಿ ಊಟ ತೊಗೊಂಡ್ವಿ. ನನ್ನ ಮಗ ಮಾತ್ರ ದೊಡ್ಡೊಂದು ತಿನ್ನಲೇ ಇಲ್ಲ, ಅಲ್ಲಿ ಚೆನ್ನಾಗಿಲ್ಲ ಅಂದ್ಬಿಟ್ಟು. ಊಟ ಚೆನ್ನಾಗಿತ್ತು, ಬಟ್ ಹೈಜಿನಿಕ್ ಇರಲಿಲ್ಲ. ದಟ್ ವಾಸ್ ಒನ್ ಥಿಂಗ್. ಸೊ ನೆಕ್ಸ್ಟ್ ಟೈಮ್ ಹೋದರೆ ನಾನು ಮಾಡ್ಕೊಂಡೇ ಹೋಗ್ತೀನಿ, ನಾನು ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ, ಅಥವಾ ಹೊರಗಡೆಯಿಂದ ಬೇರೆ ಚೆನ್ನಾಗಿರೋ ಕಡೆ ತೊಗೊಂಡು ಹೋಗ್ತೀನಿ. ಸೊ ಹೀಗಿತ್ತು ನನ್ನ ಇವತ್ತು 2 ದಿನ. ಇಷ್ಟೇ ಶೂಟ್ ಮಾಡಿದ್ದು. ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೊ ವೆಯ್ಟ್ ಲಾಸ್ ನಡೆಯುವಾಗ ಎಲ್ಲ ಉಲ್ಟಾ ಸೀದಾ ನಡೀತಾ ಇದೆ. ಬಟ್ ಇದು ಆಗ್ತಾಯಿದೆ. ಐ ಡೋಂಟ್ ನೋ ವಾಟ್ ಐ ಆಮ್ ಡೂಯಿಂಗ್ ಅಂತ. ಬಟ್ ಐ ಡೋಂಟ್ ನೋ, ಐ ವಿಲ್ ಬ್ರಿಂಗ್ ಅ ಚೇಂಜಸ್ ಡೆಫಿನೆಟ್ಲಿ ವೆರಿ ಸೂನ್. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.